ಭಾರತೀಯ ಸಂಸ್ಕೃತಿಯ ವಿದ್ವತ್ಪೂರ್ಣ ಅನಾವರಣವೇ ಈ ಸಂತೋಷ ಸೂತ್ರ. ಇವತ್ತಿನ ಸಂತೋಷ ಸೂತ್ರದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಸಂತೋಷ್ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ನಾವು ಬದುಕೋದಕ್ಕೆ ನಮಗೆ ಊಟ ವಸತಿ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಊಟಕ್ಕೋಸ್ಕರ, ತುತ್ತು ಅನ್ನಕ್ಕೋಸ್ಕರ ನಾವು ದುಡಿತೀವಿ, ಪ್ರತಿನಿತ್ಯ ಕೂಡ ಸಾಕಷ್ಟು ಕಷ್ಟಪಟ್ಟು ದುಡಿತೀವಿ. ಆದರೆ ವಸತಿ ವಿಷಯ ಬಂದಾಗ ಎಲ್ಲರೂ ಕೂಡ ತೀರಾ ತಲೆ ಕೆಡಿಸ್ಕೊಳ್ಳೋದು ವಾಸ್ತು ಬಗ್ಗೆ. ಮನೆಯ ವಾಸ್ತು ಅದು ಹೇಗಿರಬೇಕು, ವಾಸ್ತುವಿನ ದೋಷ, ಈ ಎಲ್ಲದರ ಬಗ್ಗೆ ತಲೆ ಕೆಡಿಸ್ಕೋತಾರೆ. ಈ ವಾಸ್ತು ಅನ್ನೋದು ಯಾವಾಗನಿಂದ ಹುಟ್ಕೊಂಡಿರೋಂಥದ್ದು? ಪುರಾತನದಲ್ಲಿ ಒಂದು ಶಾಸ್ತ್ರದಲ್ಲಿ ಯಾವ ರೀತಿಯಾದಂತಹ ಉಲ್ಲೇಖ ಇದೆ? ಆ್ಯಕ್ಚುಲಿ ವಾಸ್ತು ಅಂದರೆ ಏನು ಗುರೂಜಿ? ನಿಜವಾಗ್ಲೂ ನೀವು ಹೇಳಿದ ಹಾಗೆ ಇವತ್ತಿನ ದಿವಸ ಒಂದು ಬದುಕಬೇಕು ಅಂತೇಳಿ ಶುರುವಾದಾಗಲೇ ಒಂದು ಮನೆ ಕಟ್ಟಬೇಕು ಅಂತ ಆಗುತ್ತೆ. ಒಂದು ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದಿದೆ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಎರಡು ದೊಡ್ಡ ಸಾಧನೆಗಳು ಜೀವನದಲ್ಲಿ ಅಂತ. ಆದರೆ ಇವತ್ತಿನ ದಿವಸ ಮನೆ ಕಟ್ಟೋದೇನೋ ಕಟ್ಟಿದ್ರೂ ಸಹ ಈ ವಾಸ್ತುವೇ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು. ಎಷ್ಟು ವಾಸ್ತು ಅಗತ್ಯ ಇದೆ, ಎಷ್ಟು ವಾಸ್ತುನ ನಾವು ಇದರೊಳಗೆ ಬಳಸ್ಕೊಳ್ಬೇಕು. ಹಾಗಂತೇಳಿ ನಾವು ವಾಸ್ತುವಿಗೇ ಮನೆ ಕಟ್ಕೊಳ್ಬೇಕಾ ಅಥವಾ ನಮಗೆ ಮನೆ ಕಟ್ಕೊಳ್ಬೇಕಾ? ಇವೆಲ್ಲ ಬಹಳಷ್ಟು ಗೊಂದಲ. ಒಂದು ರೀತಿಯಾಗಿ ಮನೆ ಕಟ್ಕೊಂಡು ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತ ಅನ್ನುವಾಗಲೂ ಸಹ ಯಾವುದಾದ್ರೂ ಒಂದು ಸಣ್ಣದೊಂದು ಏನಾದರೂ ತೊಂದರೆ ಆಯಿತು ಅಂದ ತಕ್ಷಣ ಈ ಮನೆಯಿಂದನೇ ಆಗಿದೆ ಅನ್ನುವಂಥದ್ದು ಮೊದಲಿಗೆ ಬರುವಂಥದ್ದು. ಈ ಹಿಂದೆ ಎಷ್ಟು ದಿವಸ ಆ ಮನೆ ಬೇರೆ ಮನೆಯಲ್ಲಿರ್ತೀವಿ, ತನ್ನದೇ ಆದಂಥ ಸ್ವಂತ ಮನೆಗೆ ಹೋಗೋದಕ್ಕಿಂತ ಮುಂಚೆ ಏನು ಬೇರೆ ಮನೆಯಲ್ಲಿದ್ದೀವಿ ಅಲ್ಲಿಯವರೆಗೆ ನಾವು ಜಾಸ್ತಿಯಾಗಿ ತಲೆ ಕೆಡಿಸ್ಕೊಂಡಿರಲ್ಲ. ಯಾರ್ದೋ ಮನೆ, ಬಾಡಿಗೆ ಮನೇಲಿದ್ದೀವಿ, ಹೆಂಗೋ ನಡೀತದೆ ಅನ್ನುವಂಥದ್ದು ಇರುತ್ತೆ. ಯಾವತ್ತಾದರೂ ನಮ್ಮ ಮನೆ ಅಂತ ಕಟ್ಟಿಕೊಂಡು ಅಥವಾ ನಾವು ಮನೆಯನ್ನು ಒಂದು ಪರ್ಚೇಸ್ ಅಂತ ಮಾಡಿ ಆ ಮನೆ ಒಳಗಡೆ ಹೋಗಿದ್ದೀವಿ, ಆ ಹೋದ್ಮೇಲೆ ಏನೋ ಒಂದು ಆಯಿತು, ಕಾಕತಾಳೀಯವಾಗಿ ಆಯಿತು ಅಂದಾಗ ಎಲ್ಲರೂ ಯೋಚನೆ ಮಾಡ್ತಕ್ಕಂಥದ್ದೇನು, ಆ ಮನೆಗೆ ಹೋದ ಮೇಲೆ ನನಗೆ ಈ ಥರ ಆಗಿದೆ ಅನ್ನುವಂಥದ್ದು. ಮತ್ತು ಕೆಲವು ಸರಿ ಮನೆಗೆ ಹೋದ ಮೇಲೆ ಇನ್ನೇನು ಒಳ್ಳೆಯದಾಗತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನು, ಅಂದರೆ ಮುಂದೇನು ಒಳ್ಳೆಯದಾಗತ್ತೆ ಇವೆಲ್ಲವೂ ಬರ್ತಕ್ಕಂಥ ಸಹಜ. ಅದು ತಪ್ಪು ಅಂತ ಹೇಳಲ್ಲ. ಯಾಕೆಂತಂದರೆ ಪ್ರತಿಯೊಬ್ಬನಿಗೂ ಸಹ ದಿನ ಕಳೆದ ಹಾಗೆ ಭವಿಷ್ಯದ ಮೇಲೆ ಏನಾಗುವುದು ಅಂತ ಕುತೂಹಲವೂ ಇರುತ್ತೆ, ತನಗೆ ಒಳ್ಳೆಯದಾಗಬೇಕು ಅನ್ನುವಂತಹ ಕಾತುರವೂ ಇರುತ್ತೆ. ಹಾಗಂಥೇಳಿ ಎಲ್ಲಾದರೂ ಏನಾದರೂ ತೊಂದರೆ ಆಯಿತು ಅಂತಂದಾಗ ಇದ್ರ ಮೇಲಿಂದ ಈ ಮನೆಯಿಂದನೇ ಆಗಿರ್ಬೋದು ಅನ್ನುವಂಥ ಅನುಮಾನಗಳು ಸಹ ಇರುತ್ತೆ. ಇವೆಲ್ಲದಕ್ಕೂ ಸಹ ಒಂದು ತನ್ನದೇ ಆದಂಥ ವೈಚಾರಿಕತೆಯಲ್ಲಿ ಯೋಚನೆ ಮಾಡಿ ನೋಡಬೇಕು. ಯಾವತ್ತೂ ಸಹ ಒಂದು ಅನುಮಾನದಲ್ಲಿ ಜಾಸ್ತಿ ದಿವಸ ಒಂದು ಮನೆಯಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅಥವಾ ಒಂದು ಅನುಮಾನವೋ ಅಥವಾ ಇನ್ನೊಂದು ಯಾರೋ ಒಂದು ತಂದು ಹಾಕಿರ್ತಕ್ಕಂಥದ್ದು, ತಲೆನಲ್ಲಿ ಹಾಕಿರ್ತಕ್ಕಂಥ ಬೀಜ ದೊಡ್ಡ ಒಂದು ವ್ಯಾಧಿಯಾಗಿ ಹೊರಹೊಮ್ಮಿದರೆ ಅದು ನಾಳೆ ಆ ಬದುಕಲಿಕ್ಕೂ ಸಹ ಆ ಮನೆ, ಗೋಡೆ, ಕಿಟಕಿ ಎಲ್ಲವನ್ನೂ ನೋಡಿದ್ರೂ ಸಹ ಇವನಿಗೆ ಒಂದು ರೀತಿಯಂಥ ವೈರಾಗ್ಯ ಭಾವ ಬರಲಿಕ್ಕೆ ಶುರುವಾಗುತ್ತೆ. ಇದಕ್ಕೆಲ್ಲದಕ್ಕೂ ಆ ಮನೆ ಕಾರಣವಾಯಿತಾ ಅಥವಾ ಈ ಮನೆಗೆ ಬಂದಿದ್ದಕ್ಕೆ ಅವನಿಗೆ ಹಾಗೆಲ್ಲ ಆಯಿತಾ, ಅಥವಾ ಇವನಿಗೇನಾರು ಆ ಮನೆಗೆ ಹೋದ ತಕ್ಷಣ ಒಳ್ಳೆಯದಾಗಿತ್ತು ಅಂತ ಅನ್ಕೋಬೋದು. ಆ ಒಳ್ಳೆಯದಾಗಲಿಕ್ಕೂ ಈ ಮನೆ ಕಾರಣವಾಯಿತಾ? ಹಾಗಿದ ಮೇಲೆ ಯಾವ ಕಾರಣಕ್ಕೂ ಈ ಮನೆ ಮಾರೋದೇ ಇಲ್ಲ ಅಂತ ಭಾಳಷ್ಟು ಜನ ಇರ್ತಾರೆ. ಇಷ್ಟಿದ್ದೂ ಇಷ್ಟೆಲ್ಲ ಮಾಡಿದ್ದು ಆ ಮನೆನ ಅನ್ನೋದೊಂದು ಮುಖ್ಯ. ಮತ್ತು ಇನ್ನೊಂದು ಅನಿಸೋದು, ಸಾಮಾನ್ಯವಾಗಿ ಈಗ ಮಳೆಗಾಲ ಪ್ರಾರಂಭ ಆಗಿದೆ, ಮುಂಗಾರು ಮಳೆ ಬರ್ತಾ ಇದೆ. ಆ ಮುಂಗಾರು ಮಳೆಯಲ್ಲಿ ಸಾಮಾನ್ಯವಾಗಿ ಗುಡುಗು ಮಿಂಚುಗಳೆಲ್ಲ ಬಹಳಷ್ಟು ಜಾಸ್ತಿ, ಸಿಡಿಲು ಹೊಡಿಬೋದು. ಅಥವಾ ಟಿ ವಿ ಈಗೆಲ್ಲ ಡಿಶ್ ಇವೆಲ್ಲ ಬಂದಿದೆಯಲ್ಲ, ಸ್ಕೈ ಇದು ಇವೆಲ್ಲ ಬಂದಿದೆ. ಈ ಥರದ್ದು ಏನೋ ಒಂದು ಬೇಗನೆ ಆ ವಿದ್ಯುತ್ತನ್ನು ಎಳ್ಕೊಂಡು ಟಿ ವಿ ಸುಟ್ಟು ಹೋಗ್ಬಿಡ್ಬೋದು. ಈ ಸುಟ್ಟು ಹೋಗಿದ ತಕ್ಷಣ ಈಗ ಒಂದು ತಿಂಗಳಲ್ಲೇ ಶುರುವಾಗುತ್ತೆ ಭಾಳಷ್ಟು ಜನರಿಗೆ. ಏನಂತಂದ್ರೆ ನಮ್ಮ ಮನೆಗೆ ಸಿಡಿಲು ಹೊಡೆದ್ಬಿಡ್ತು, ಬಹುಶಃ ಈ ಮನೆ ದೋಷ ಇರಬೇಕು ಅಥವಾ ಇನ್ನೊಂದು ಏನೂ ಆಗಬೇಕು ಅಂತ. ಇವಿಷ್ಟಕ್ಕೂ ಉತ್ತರ ಪ್ರಾಚೀನರು ಕೊಡಲೇ ಇಲ್ಲ. ಸತ್ಯವಾಗಿ ಹೇಳಬೇಕು ಅಂತಂದರೆ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ, ನಿಜವಾದಂತಹ ವಾಸ್ತು ಎಷ್ಟು ನಮಗೆ ಬೇಕು, ಎಷ್ಟು ಆ ವಾಸ್ತುವಿಗೆ ಬೆಲೆಯನ್ನು ಕೊಟ್ಟು ನಾವು ಬದುಕಬೇಕು ಅನ್ನೋದು ಮುಖ್ಯ. ಹಾಗಂತೇಳಿ ವಾಸ್ತುವೇ ಇಲ್ವಾ? ನಿಜವಾಗ್ಲೂ ಇದೆ. ಆದರೆ ವಾಸ್ತು ಯಾವ ರೀತಿಯಾಗಿ ಪ್ರಾಚೀನರು ಹೇಳಿದ್ರು ಅಂತಂದರೆ, ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ, ಯಾವುದೋ ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ಆ ಕಟ್ಟಡಕ್ಕೆ ಆಯಗಳು ಹೇಗೆ, ಆಯವ್ಯಯಗಳು ಅಂತ ನಾವು ಎಲ್ಲದಕ್ಕೂ ಕರಿತೀವಿ. ಆಯ ಅಂತಂದ್ರೇನು? ಕೇವಲ ಫೌಂಡೇಶನ್ ಆಯ ಅಂತಲ್ಲ, ಒಂದು ದೇಹಕ್ಕೂ ಸಮೇತ ಒಂದು ಆಯ ಅಂತಿರಬೇಕು. ಆಯ ಕಟ್ಟು ನೋಡಿ ಹೇಗೆ ಅಂತ ಹೇಳ್ತೀವಲ್ಲ, ಒಂದು ಆಯ ಅನ್ನುವಂಥದ್ದು ಏನು ಅಂತಂದರೆ ಒಂದು ಆಕಾರಕ್ಕೆ ಒಂದು ಸೀಮಿತವಾಗಿರ್ತಕ್ಕಂತಹ ಒಂದು ಕರಾರುವಕ್ಕಾದಂತಹ ಒಂದು ಅಳತೆ ಅಂತ, ಸರಿಯಾಗಿರ್ತಕ್ಕಂಥ ಒಂದು ಅಳತೆ. ಈಗ ಒಂದು ಮುಖಕ್ಕೆ ಮೂಗು ಎಷ್ಟು ಉದ್ದ ಇರಬೇಕು, ಆಮೇಲೆ ಕಣ್ಣು ಹೇಗಿರಬೇಕು,
ಕಣ್ಣು ನೇರವಾಗಿ ಬಿಡ್ತಾವೋ ಅಥವಾ ಆ ಕಡೆಗೊಂದು ಕಣ್ಣು ಈ ಕಡೆಗೊಂದು ಕಣ್ಣಿದೆಯೋ ಅಥವಾ ಬಾಯಿ ಎಷ್ಟು ದೊಡ್ಡದಿದೆ, ಎಷ್ಟು ಅಗಲ ಇದೆ, ಎಷ್ಟು ಸಣ್ಣಕ್ಕಿದೆ, ಇವೆಲ್ಲವೂ ಸಹ ಮುಖದ ಒಂದು ಆಯವನ್ನು ಸೂಚನೆ ಮಾಡ್ತದೆ. ಹೀಗೆ ಈ ಮುಖಕ್ಕೆ ಇಷ್ಟೇ ರೀತಿಯಂಥದ್ದು ಈ ರೀತಿಯಾಗಿರಬೇಕು, ತುಟಿ ಹೀಗೆ ಇರಬೇಕು, ಕಣ್ಣು ಹೀಗೆ ಇರಬೇಕು, ಚರ್ಮ ಬಣ್ಣ ಹೀಗೆ ಇರಬೇಕು, ಮೂಗು ಉದ್ದವಾಗಿರಬೇಕು. ಎಷ್ಟು ಉದ್ದ? ಸ್ವಲ್ಪ ಉದ್ದ ಅಂದರೆ ತುಂಬ ಉದ್ದ ಆದ್ರೂ ಸರಿ ಬರೋದಿಲ್ಲ. ಅಂದರೆ ಮುಖಕ್ಕೆ ಒಂದು ಆಯ ಅಥವಾ ದೇಹಕ್ಕೆ ಒಂದು ಆಯ ಅಂತಿರಬೇಕಾದ್ರೆ ಅದೇ ರೀತಿಯಾಗಿ ನಮ್ಮ ಪ್ರಾಚೀನರು ಏನು ಮಾಡಿದ್ರು, ನೀವು ವಾಸ ಮಾಡ್ತಕ್ಕಂಥ ಮನೆ ಅದಕ್ಕೂ ಒಂದು ಆಯಕಟ್ಟಂತಿರಬೇಕು. ಅಂದರೆ ತನ್ನದೇ ಆದಂಥ ರೂಪುರೇಷೆಗಳು ಅದರೊಳಗೆ ಸರಿಯಾಗಿ ಇರಬೇಕು. ಆ ರೂಪುರೇಷೆಗಳಿಗೊಂದು ಲೆಕ್ಕಾಚಾರ ಅಂತಿರಬೇಕು. ಸುಮ್ಮನೆ ಏನೋ ಒಂದು ಡ್ರಾಯಿಂಗ್ ಮಾಡೋವಂಥದ್ದಲ್ಲ, ಆ ಲೆಕ್ಕಾಚಾರ ಅಂತಿರಬೇಕು. ಆ ಲೆಕ್ಕಾಚಾರವನ್ನು ಹೇಗೆ ಮಾಡೋದು, ಯಾವ ರೀತಿಯಾಗಿ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಮನೆ ಕಟ್ತಕ್ಕಂಥ ವ್ಯವಸ್ಥೆಗಳೇನು, ಇದನ್ನೆಲ್ಲ ಹಿಂದಿನವರು ತಗೊಂಡು ಒಂದು ಸಿವಿಲ್ ಟೆಕ್ನಾಲಜಿಯನ್ನು ತಂದಿಟ್ರು. ಅದು ಯಾವ ರೀತಿಯಾಗಿ ಒಂದು ವಾಸ್ತುಶಿಲ್ಪ ಅಂತ ನಾವು ಸಾಮಾನ್ಯವಾಗಿ ವಸ್ತುವನ್ನು ಬಳಸಿ ಅದನ್ನು ಒಂದು ಆಕಾರವನ್ನು ಕೊಡ್ತಕ್ಕಂಥದ್ದು ಏನಿದೆ, ಆ ವಸ್ತುವನ್ನು ಕೊಡ್ತಕ್ಕಂಥ ವಾಸ್ತುಶಿಲ್ಪ ಅಂತಾಯಿತು. ಈಗ ಸಾಮಾನ್ಯವಾಗಿ ಈ ಕಲ್ಲನ್ನೇ ಕೆತ್ತಿಬಿಟ್ಟು ಒಂದು ರೂಪ, ಏನೂ ಇಲ್ಲದ ಕಲ್ಲದು, ಅದಕ್ಕೊಂದು ರೂಪವನ್ನು ಕೊಟ್ಟಾಗ ಶಿಲ್ಪಕೃತಿ ಅಂತ, ಶಿಲ್ಪಕಲೆ ಅಂತ ನಾವೇನು ಕರಿತೀವಿ, ಅದೇ ರೀತಿಯಾಗಿ ಮರದಲ್ಲೇ ಮಾಡಿದರೂ ಸಹ ದಾರುಶಿಲ್ಪ ಅಂತ ಕರಿತಕ್ಕಂಥದ್ದಿದೆ. ಅದೇ ರೀತಿಯಾಗಿ ಪ್ರತಿಯೊಂದು ಕನ್ಸ್ಟ್ರಕ್ಷನ್ ಮಾಡೋದಾಗಲಿ ಅಥವಾ ಬೇರೆ ನಮ್ಮಿಂದಲೇ ಏನು ಕೃತ್ರಿಮವಾಗಿ ನಡೀತಕ್ಕಂಥದ್ದಾಗಲಿ, ಕಟ್ಟಡ ಕಟ್ಟತಕ್ಕಂಥದ್ದಾಗಲಿ, ಇವುಗಳಿಗೇನಂತಂದರೆ ವಸತಿಗೋಸ್ಕರ ಮಾಡೋದ್ರಿಂದ ವಾಸ್ತು ಅಂತಲೂ ಹೇಳಿತಕ್ಕಂಥದ್ದಿದೆ. ವಸ್ ಅನ್ನುವಂಥ ಧಾತುವಿಗೆ ತು ಅನ್ನುವಂಥದ್ದು ಸೇರಿಕೊಂಡು, ತು ಅಂದರೆ ತುಣುಕುಗಳು ಅಂತೇಳಿ ಸೇರಿಕೊಂಡು ವಾಸ್ತು ಅಂತ ಆಗಿದ್ದು ಅಂಥೇಳಿ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ಸಾಹಿತಿಗಳು ಬರೀತಕ್ಕಂಥದ್ದು. ಇನ್ನು ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡಲಿಕ್ಕೆ ಹೋದಾಗ ಈ ವಾಸ್ತು ಅನ್ನುವಂಥದ್ದು ಒಂದು ಅಸುರಿ ಶಕ್ತಿ ಅನ್ನುವಂಥದ್ದು ಬಹಳಷ್ಟು ನಂಬ್ಕೊಂಡಿದ್ದೇವೆ. ಈ ಅಸುರಿ ಶಕ್ತಿ ಹೇಗೆ ಹುಟ್ಕೊಳ್ತು? ಅದರೊಳಗೂ ಸಮೇತ ವೈಷ್ಣವ ಆಗಮದಲ್ಲೇ ಒಂದು ರೀತಿಯಾಗಿದೆ, ಶೈವ ಆಗಮದಲ್ಲೇ ಒಂದು ರೀತಿಯಾಗಿದೆ. ಶೈವಾಗಮದಲ್ಲಿ ಯಾವ ರೀತಿಯಾಗಿದೆ ಅಂತಂದರೆ, ತ್ರಿಪುರಾಸುರರ ಸಂಹಾರದ ಸಂದರ್ಭದಲ್ಲಿ ಆಗ ಶಿವನ ಬೆವರು ಭೂಮಿ ಮೇಲೆ ಬಿದ್ದು ಒಂದು ಅಸುರಿ ಶಕ್ತಿ ಹುಟ್ಕೊಳ್ತು. ಆ ಅಸುರಿ ಶಕ್ತಿಯೇ ಈ ವಾಸ್ತು ಅಂತ ಕರ್ಸ್ಕೊಳ್ತು ಅಂತ. ಇನ್ನೊಂದು ವೈಷ್ಣವ ಆಗಮದಲ್ಲಿ ಅದರ ಒಂದು ಸ್ವಲ್ಪ ರೀತಿ ಬೇರೆ ಇದೆ. ಹೇಗೆ ಅಂತಂದರೆ, ವರಹ ಅವತಾರವನ್ನು ಎತ್ತಿರ್ತಕ್ಕಂಥ ವಿಷ್ಣು ಆ ಸಂದರ್ಭದಲ್ಲಿ ಭೂಮಿಯನ್ನು ಎತ್ತಿ ತರ್ತಾನೆ. ಯಾಕಂದರೆ ಹಿರಣ್ಯಾಕ್ಷನಿಂದ ಭೂಮಿ ಪಾತಾಳಕ್ಕೆ ಹೋಗಿತ್ತು ಅನ್ನುವಂಥದ್ದಿದೆ. ಆ ಭೂಮಿಯನ್ನು ಹಂದಿಯ ರೂಪದಲ್ಲಿದ್ದಂತಹ ವಿಷ್ಣು ತನ್ನ ಕೋರೆ ದಾಡಿಯ ಮೇಲೆ ಇಟ್ಟುಕೊಂಡು ಮೇಲೆ ತರ್ತಾನಂತೆ. ತಂದಾಗ ಭೂಮಿ ಮತ್ತು ವಿಷ್ಣು ಸಂಯೋಗದಿಂದ 2 ಶಿಶುಗಳು ಹುಟ್ಕೊಂಡ್ವು. ಅವು 2 ಅಸುರಿ ಶಕ್ತಿಗಳಾಗಿ ಹುಟ್ಟಿದ್ವು ಅಂತ. ಅವು ಹೇಗಿತ್ತು ಅಂತಂದ್ರೆ, ಒಂದು ಭಯದಿಂದ ಇದ್ದಂತಹ ಭೂದೇವಿ, ಇನ್ನೊಂದು ರಾಜಸ ಗುಣ. ಅವಾಗ ಸಿಕ್ಕಾಪಟ್ಟೆ ರಾಜಸ ಗುಣ ಜಾಸ್ತಿ ಆಗಿತ್ತು. ಯಾಕೆಂದರೆ ಅಸುರನ್ನು ಸಂಹಾರ ಮಾಡ್ತಾ ಇದ್ದಂಥ ಸಂದರ್ಭ. ಇವೆರಡು ತಮೋ ಮತ್ತು ರಜೋಗುಣಗಳು ಉತ್ಪತ್ತಿಯಾಗಿದ್ದಾಗ ಅಸುರಿ ಶಕ್ತಿಯಾಗಿ ಹುಟ್ಟುಕೊಳ್ತು ಅಂತ. ಈ ಅಸುರಿ ಶಕ್ತಿ ಯಾವುದು? ನರಕಾಸುರ ಅಂತ. ಸಾಮಾನ್ಯವಾಗಿ ನಾವು ದೀಪಾವಳಿ ಸಂದರ್ಭದಲ್ಲಿ ನರಕಾಸುರನ ನೆನಪಿಸ್ಕೊಳ್ತೇವಲ್ವ, ನರಕ ಚತುರ್ದಶಿ ಅಂತೇಳಿ. ಈ ನರಕಾಸುರ ಅನ್ನುವಂಥ ಒಬ್ಬ ಅಸುರ, ಅದೇ ರೀತಿಯಾಗಿ ವಾಸ್ತು ಅನ್ನುವಂಥವನು ಒಬ್ಬ ಅಂತ. ಇದು ಒಂದು ಕಡೆ ಎಲ್ಲ ಉಲ್ಲೇಖ ಸಿಗುತ್ತೆ. ಇದಕ್ಕೆ ಆಧಾರಗಳು ಸಂಪೂರ್ಣವಾಗಿ ಹೀಗೆ ಅನ್ನೋದಕ್ಕೆ ಆಧಾರಗಳು ಸಿಕ್ಕೋದಿಲ್ಲ. ಕೆಲವೊಂದು ಕಡೆ ದೃಷ್ಟಾಂತವಾಗಿ ಬರೆದಿರ್ಬೋದು ಇದನ್ನು. ಈ ವಾಸ್ತುವೇ ಏನು ಮಾಡ್ದ, ದೇವತೆಗಳನ್ನು ಸಂಹಾರ ಮಾಡಿಬಿಟ್ಟು ನಾನೇ ಸ್ವರ್ಗವನ್ನು ನೋಡ್ಕೊಳ್ತೀನಿ ಅಂಥೇಳಿ ದಾಳಿಯನ್ನು ಇಟ್ಟನಂತೆ. ಆ ದಾಳಿಗೆ ಏನು ಮಾಡಿದ್ರು ದೇವತೆಗಳು, ಇವನ್ನ ಏನು ಮಾಡಿದ್ರು, ಎಲ್ಲರೂ ಹಿಡಿದು ಆ ಅಸುರಿ ಶಕ್ತಿಯನ್ನು ಬಂಧಿಸಿ ತೆಗೆದು, ಭೂಮಿಯಿಂದ ಹುಟ್ಟಿ ಬಂದಿದೆಯಲ್ಲ ನೀನು, ಈ ಭೂಮಿಯಲ್ಲೇ ಬಿದ್ದು ಹೋಗು ಅಂಥೇಳಿ ಭೂಮಿ ಮೇಲೆ ಅಪ್ಪಳಿಸಿದ್ರಂತೆ. ಈ ಅಪ್ಪಳಿಸಿದಾಗ ಈ ಏನು ದೇಹ ಇತ್ತು, ಆ ದೇಹ ಚತುರಸ್ರಾಕೃತಿ ಸ್ಥಿತ ಅಂತ, ಅಂದರೆ 4 ರೂಪದಲ್ಲಿ ಬಂದು ಬಿತ್ತು ಅಂತ, 4 ಕೋನಗಳ ರೀತಿಯಲ್ಲಿ. ಹೇಗೆ ಅಂತಂದರೆ, ತಲೆಭಾಗ ಒಂದು, ಈ ಕೈ ಹೀಗಾಗ್ಬಿಟ್ಟು, ಕೈ ಮತ್ತು ಮಂಡಿ 2 ಒಂದು ದಿಕ್ಕಿಗೆ, ಪಾದ ಒಂದು ದಿಕ್ಕಿಗೆ ಹೋಗಿ. ಸಾಮಾನ್ಯವಾಗಿ ಈ ವಾಸ್ತು ಪುರುಷನನ್ನು ಈ ಮಂಡಲದಲ್ಲಿ ಬರಿಬೇಕಾದ್ರೆ ಇವತ್ತಿಗೂ ಹಾಗೆ ಬರೀತಕ್ಕಂಥದ್ದು. ಅಂದರೆ ದೇವತೆಗಳು ಭೂಮಿಯಲ್ಲಿ ಅಪ್ಪಳಿಸಿ ಹಾಕಿಬಿಟ್ರು ಅವನ್ನ ಅಂತ. ಯಾವಾಗ ಅವನು ಅಲ್ಲಿ ಬಿದ್ದು ಒದ್ದಾಡ್ತಾ ಇದ್ನೋ ಆಗ ಬ್ರಹ್ಮನನ್ನು ಕೇಳ್ಕೊಂಡಂತೆ, ನನ್ನ ಶಕ್ತಿಗಳೆಲ್ಲ ಕುಂದು ಹೋಗ್ತಾ ಇದೆ, ನನ್ನನ್ನು ಈ ರೀತಿಯಾಗಿ ಮಾಡಿದ್ರು ಯಾರು ದೇವತೆಗಳು, ಪುನಃ ನಾನು ಬದುಕಿರಬೇಕು ಅಂತ ಹೇಳಿದಾಗ ಬ್ರಹ್ಮ ಹೇಳಿದಂತೆ, ಈ ಭೂಮಿಯ ತುಣುಕುಗಳಲ್ಲಿ ನಿನ್ನ ಶಕ್ತಿ ಪ್ರೇರೇಪಿಸಲಿ. ಎಲ್ಲಿ ದುಷ್ಟಶಕ್ತಿಗಳು ಜಾಸ್ತಿಯಾಗಿರ್ತವೆ, ಎಲ್ಲಿ ದೈವಿಕ ಶಕ್ತಿಗಳು ಇರೋದಿಲ್ಲ, ಎಲ್ಲಿ ಸಾತ್ವಿಕ ತರಂಗಗಳು ಇರೋದಿಲ್ಲ, ಅಂತಹ ಕಡೆ ನಿನ್ನ ಶಕ್ತಿಗಳು ಆರ್ಭಟಿಸಲಿ ಅಂತೇಳಿ ವರ ಕೊಟ್ಟ ಅಂತ. ಇದಕ್ಕೆ
ಒಂದು ಕಥೆಯಾಗಿ ನಾವು ತಗೊಳ್ಬೋದು ಅಷ್ಟೇ. ಅಂದರೆ ಇದನ್ನೆಲ್ಲ ನಂಬಬೇಕು ಅನ್ನೋದಕ್ಕೆ ಪುರಾಣದಲ್ಲಿ ಏನೋ ಹೇಳುತ್ತೆ. ಇದಕ್ಕೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಹೀಗೆ ನಡೆದಿದೆ ಅನ್ನೋದಕ್ಕೆ ಆಧಾರ ಇಲ್ಲ. ಈ ಪುರಾಣದ ಕಥೆ ಪೌರಾಣಿಕ ಹಿನ್ನೆಲೆ ಅಷ್ಟೇ. ಪುರಾಣದಲ್ಲಿ ಇಲ್ವೇ ಇಲ್ವಾ ಅಂದಾಗ ಅದರೊಳಗೆ ಅಧ್ಯಯನ ಮಾಡಿದಾಗ ಎಷ್ಟು ಸಿಕ್ಕುತ್ತೆ. ಈ ತುಣುಕು ಅಂತ ನಾನು ಹೇಳಿದೆ, ಅನ್ನುವಂಥದ್ದು ತುಣುಕು ಅಂತ. ಯಾವುದೇ ಭೂಮಿ ಮೇಲೆ ಯಾವುದೇ ಜಾಗದಲ್ಲಿ ನೀವು ಒಂದು ಮನೆಯನ್ನು ಕಟ್ಕೊಳ್ಳಿ, ಬ್ರಹ್ಮ ಹೇಳಿದ ಹಾಗೆ ಅಲ್ವಾ, ತುಣುಕುನಲ್ಲೂ ನಿನ್ನ ಅಸುರ ಶಕ್ತಿ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ಇಡೀ ಭೂಮಿಯ ಮೇಲೆ ಮಣ್ಣಿನ ಕಣಗಳಲ್ಲಿ ಅಸುರ ಶಕ್ತಿಗಳು ಇರುತ್ತೆ. ಈ ಅಸುರ ಶಕ್ತಿಗಳನ್ನು ನಿಮ್ಮ ಮನೆಯಲ್ಲಿ ಜಾಸ್ತಿಯಾಗಿ ಮಾಡಿ ಇಟ್ಕೊಂಡ್ರೆ ಆ ಮನೆಯ ರಾಕ್ಷಸ ಕುಲವಾಗಿ ಬರುತ್ತೆ ಅಂತ. ಅಂದರೆ ಸುಖ ಶಾಂತಿ ನೆಮ್ಮದಿಗಳು ಅಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಬರೀ ಕೆಟ್ಟತನವೇ ಇರುತ್ತೆ, ಕ್ರೂರತನವೇ ಇರುತ್ತೆ, ಗಲಾಟೆ ಇರುತ್ತೆ, ಜಗಳ. ಯಾರಿಗೆ ಜಗಳ? ಯಾರ್ಯಾರ್ದೋ ಜೊತೆಗೆ ಜಗಳ ಅಲ್ಲ, ಹೌದು, ಮನೆ ಒಳಗಡೆನೇ ಜಗಳ, ಅಕ್ಕ ತಂಗಿಯರ ಜಗಳ, ಅಣ್ಣ ತಮ್ಮಂದರಿಗೆ ಜಗಳ, ಅಥವಾ ತಂದೆ ಮಕ್ಕಳಿಗೆ ಜಗಳ, ಅಥವಾ ಗಂಡ ಹೆಂಡತಿಗೆ ಜಗಳ. ಈ ಥರದ ಜಗಳಗಳು ಉತ್ಪತ್ತಿ ಆಗೋದಕ್ಕೆ ಈ ಅಸುರಿ ಶಕ್ತಿ ಪ್ರೇರಣೆ ಮಾಡುತ್ತೆ ಅನ್ನುವಂಥದ್ದೊಂದು ಕಥೆಯನ್ನು ತಂದರು. ಆದರೆ ಈ ಕಥೆನ ಯಾಕೆ ತಂದರು ಅನ್ನೋದಕ್ಕೂ ಸಹ ಒಂದು ಆಧಾರ ಇದೆ. ಓಕೆ, ಹೇಳಿದ್ರಿ ಈಗ ತಾನೇ. ಅಂದರೆ ವೈಚಾರಿಕ ಹಿನ್ನೆಲೆ ಏನು, ಪೌರಾಣಿಕ ಹಿನ್ನೆಲೆ ಏನು, ವಾಸ್ತು ಅಂದರೆ ಏನು, ಈ ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ರಿ. ಬ್ರೇಕ್ನ ನಂತರ ಮತ್ತೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ವೀಕ್ಷಕರಿಗೆ ಒಂದು ಚಿಕ್ಕ ವಿರಾಮದ ನಂತರ ಸಂತೋಷ ಸೂತ್ರ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತೆ.